ಸ್ವಾಗತ. ನಿನ್ನೆನೂ ಕೂಡ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ನಿನ್ನೆ 5:30-6 ಗಂಟೆಗೆ ಮಳೆ ಬರುವಂಥ ವಿಡಿಯೋ ಹಾಕಿದ್ದೆ. ಹಾಗೆ ಹೇಳಿದ್ದೆ ನಾನು ರಾತ್ರಿ ಮಳೆ ಬರುತ್ತೆ ಅಂತೇಳಿ. ಆದರೆ ರಾತ್ರಿ ಮಳೆ ಬರಲಿಲ್ಲ. ಮತ್ತು ಇದೇ ಟೈಮಲ್ಲಿ ನೋಡಿ, ಈಗ 5 ಗಂಟೆ ಆಗಿದೆ. ಈ ಟೈಮಲ್ಲಿ ಮಳೆ ಬರ್ತಾ ಇದೆ. ನೀವು ನಾನು ಹಿಂದೆ ಕಾಣ್ಬೋದು ಮಳೆ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಸುಮಾರು ಒಂದು 5-6 ತಿಂಗಳು ಮಳೆ ಇರಲಿಲ್ಲ. ದಾವಣಗೆರೆಗೆ ಸಾಕಷ್ಟು ಬಿಸಿಲಿಗೆ ಜಳ ಅಂತ ಹೋಗ್ಬಿಟ್ಟಿದ್ರು ಜನ. ಈ ಮಳೆ ನೋಡಿ ತುಂಬ ಖುಷಿ ಪಟ್ಬಿಡ್ತಾರೆ. ಹಾಗೆಯೇ ಸುತ್ತಲೂ ಯಾವ್ಯಾವ ಜಿಲ್ಲೆಯಲ್ಲಿ ಮಳೆ ಬಂದಿದೆ ಅಂತ ಗೊತ್ತಿಲ್ಲ. ಟಿ ವಿ ನೋಡಿದರೆ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಮಳೆ ಬಂದಿದೆ ಅಂತೇಳಿ. ತಾವೇನಾದರೂ ನನ್ನ ಚಾನಲ್ ನೋಡಿದರೆ ದಯವಿಟ್ಟು ತಮ್ಮ ಜಿಲ್ಲೆಗಳಲ್ಲೂ ಕೂಡ ಮಳೆ ಬಂದಿದೆ ಅಂತೇಳಿ ತಿಳಿಸಿ. ಈಗ ಮಳೆ ಜಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಮುಂದೆ ಇನ್ನೂ ಮಳೆ ದೊಡ್ಡ ಮಳೆಗಳೆಲ್ಲ ಬರುವಂಥ ನಿದರ್ಶನಗಳಿದ್ದಾವೆ. ನನಗನ್ಸುತ್ತೆ ಈ ವರ್ಷ ಸಾಕಷ್ಟು ಮಳೆ ಬರುತ್ತೆ ಅಂತೇಳಿ. ಮಳೆ ಬಂತು ಅಂದರೆ ರೈತಾಪಿ ವರ್ಗದವರೆಲ್ಲ ಭಾಳ ಖುಷಿಯಾಗಿರ್ತಾರೆ. ಹಾಗೆಯೇ ಎಲ್ರಿಗೂ ಕೂಡ, ನಾಟ್ ಓನ್ಲಿ ರೈತಾಪಿ ವರ್ಗದವ್ರಿಗೆ ಅಂತಲ್ಲ, ಮಳೆ ಇತ್ತು ಅಂದರೆ ಎಲ್ಲ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಕೂಡ ಕೆಲಸ ಸಿಗುತ್ತೆ. ಸಕಲ ಜೀವರಾಶಿಗಳು ಕೂಡ ಸಂತೋಷವಾಗಿರುತ್ತೆ. ಹಾಗೆ ಕಾರ್ಮಿಕರಾಗಿರಲಿ, ರೈತರಾಗಿರಲಿ, ಮತ್ತು ಯಾವುದೇ ಎಂಪ್ಲಾಯೀಸ್ ಆಗಿ ಎಲ್ರಿಗೂ ಕೂಡ ಕೆಲಸವನ್ನು ಸಿಗುತ್ತೆ. ಹಾಗಾಗಿ ಕಾಲದಲ್ಲಿ ಮಳೆ ಬೆಳೆ ಇರಬೇಕು ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೋಡೋಣ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಈಗ ಇನ್ನೊಂದು 3-4 ತಿಂಗಳು ಸಮಯ ಇದೆ. ಇನ್ನು ದೊಡ್ಡ ಮಳೆಗಳೆಲ್ಲ ಇದೆ. ಹಾಗೆ ಮಳೆ ಬಂದು ಎಲ್ಲ ಕೆರೆಗಳೆಲ್ಲ ತುಂಬಿಕೊಂಡ್ರೆ, ಮತ್ತು ಸುಮಾರು ಬೋರ್ವೆಲ್ಗಳೆಲ್ಲ ನಮ್ಮ ಭಾಗದಲ್ಲಿದ್ದಾವೆ. ಆ ಬೋರ್ವೆಲ್ಗಳೆಲ್ಲ ಎತ್ಕೊಂಡ್ಬಿಟ್ರೆ ಸಾಕಷ್ಟು ರೈತರಿಗೆ ಕೆಲಸ ಸಿಗುತ್ತೆ. ಹಾಗೆಯೇ ದಾವಣಗೆರೆಗೆ ನಾವು ಮೇಯ್ನ್ ಡಿಪೆಂಡ್ ಆಗಿರೋದು ತುಂಗಭದ್ರಾ ಇರೋದು ಭದ್ರಾವತಿಯಲ್ಲಿ. ತುಂಗ ಮತ್ತು ಭದ್ರಾ ಎರಡೂ ಕೂಡ ಜಾಯಿನ್ ಆಗಿಬಿಟ್ಟು ಹೊಸಪೇಟೆಗೆ ಹೋಗುತ್ತೆ. ಹರಿಹರದಿಂದ ಹೋಗ್ತಾ ಇರುತ್ತೆ. ನಮಗೆ ತೀರ್ಥಹಳ್ಳಿ ಆ ಕಡೆ ಮಳೆ ಬಂತು ಅಂತಂದರೆ ಈ ಕಡೆ ಅಲ್ಲಿ ಡ್ಯಾಮ್ ತುಂಬಿದರೆ ನಮಗೆ ಇಲ್ಲಿ ನೀರು, ನಮಗೆ ಥ್ರೂ ಔಟ್ ಇಯರ್ ನಮಗೆ ನೀರು ಸಿಗುತ್ತೆ. ಅದರಿಂದ ಸಾಕಷ್ಟು ಕೊನೆಗೆ ಏನು ಡೆಡ್ ಎಂಡ್ ಇರ್ತಾರಲ್ಲ ದಾವಣಗೆರೆಗೂ, ಅಲ್ಲಿಗೂ ಕೂಡ ನೀರು ಬಿಡುವಂಥ ಕೆಲಸ ಆಗುತ್ತೆ. ಹಾಗಾಗಿ ಮಳೆ ಬರ್ತಾ ಇರೋದ್ರಿಂದ ನನಗೆ ತುಂಬ ಖುಷಿಯಾಗಿದ್ದೀನಿ. ಇದನ್ನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸನ್ನಿವೇಶವನ್ನು ನಿಮಗೂ ತೋರಿಸ್ಬೇಕಾಗಿ ನಾನು ಇದನ್ನು ವಿಡಿಯೋವನ್ನು ಮಾಡಿದ್ದೀನಿ. ಸಾಕಷ್ಟು ಎಂಜಾಯ್ ಮಾಡ್ತಾ ಇರೋಂಥ ಅಂದ್ಕೊಳ್ಳೋದ. ಮಳೆಗಾಲದಲ್ಲೂ ಪ್ರಿಕಾಷನ್ ಕೂಡ ಅಷ್ಟೇ ತಗೊಳ್ಳಿ. ಮಳೆಗಾಲದಲ್ಲಿ ಪ್ರವಾಸ ಮತ್ತೊಂದೆಲ್ಲ ಮಾಡೋಕ್ಕೆ ಹೋಗಬೇಡಿ. ವೆಹಿಕಲೆಲ್ಲ ತಗೊಂಡೋಗ್ಬೇಡಿ. ಈಗ ಮಕ್ಕಳನ್ನಾಗಲಿ ಮತ್ತೊಂದಾಗಲಿ, ಯಾಕಂದರೆ ಮಳೆ ಬಂತು ಅಂತಂದರೆ ರೋಗ ರುಜಿನಗಳು ಕೂಡ ಅದ್ರ ಹಿಂದೆಯೇ ಬಂದುಬಿಡುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ 1 or 2 ಮಳೆಗಾಲದಲ್ಲಿ ಎಲ್ಲೂ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ಮೋಡದಲ್ಲಿ ಸಾಕಷ್ಟು ಧೂಳೆಲ್ಲ ತುಂಬಿಕೊಂಡಿರುತ್ತೆ. ಮಳೆ ಬಂದಾಗ ಆ ಧೂಳು ಕೂಡ ಕೆಳಗಡೆ ಬರುತ್ತೆ. ಹೀಗಾಗಿ ಆಸಿಡ್ ರೈನು ಆ ಟೈಪ್, ಅಂದರೆ ಸ್ವಲ್ಪ ಆಸಿಡ್ ರೈನ್ ಎಲ್ಲ ಎಕ್ಸಾಕ್ಟಾಗಿ ಆ ಥರ ಒಂದು ಕಲ್ಮಶವಾದ ನೀರು ಕೂಡ ಬರ್ತಾ ಇರುತ್ತೆ. ಹಾಗಾಗಿ 1 or 2 ಟೈಮ್ ಮಳೆ ಬರೋವರೆಗೆ ಎಲ್ಲೂ ಹೋಗೋದು ಬೇಡ. ಮಳೆ ಬಂದ ತಕ್ಷಣ ಯಾವ ರೀತಿ ವೆದರ್ ಚೇಂಜ್ ಆಯಿತು ಅಂತೇಳಿ ನೀವು ನೋಡ್ಬೋದು. ನಿನ್ನೆನೂ ಕೂಡ ಇದೇ ಟೈಮಲ್ಲಿ ಬಂದಿತ್ತು ಮಳೆ. ಇವತ್ತು ಕೂಡ ಇದೇ ಟೈಮಲ್ಲಿ ಮಳೆ ಬರ್ತಾ ಇದೆ. ಸೊ ಈ ಮಳೆ ಬರ್ತಾ ಇರೋದು ನೋಡಿದರೆ ಮುಂದೆ ಮಾನ್ಸೂನ್ ಚೆನ್ನಾಗಿದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿ ಸಮೃದ್ಧಿಯಾಗಿರುವಂಥ ಕಾಲ ಬರ್ತಾ ಇದೆ. ಯಾಕಂದರೆ ಬೇಸಿಗೆಯಲ್ಲಿ ಎಲ್ಲರೂ ಕೂಡ ತುಂಬ ಬಳಲಿ ಬೆಂಡಾಗಿಬಿಟ್ಟಿದ್ರು. ಈಗ ಮಳೆ ಬಂದು ಎಲ್ಲ ತಂಪಾಗಿದೆ. ಎಷ್ಟು ವಾತಾವರಣ ಚೇಂಜ್ ಆಗಿಬಿಡುತ್ತೆ ನೋಡಿ ಮಳೆ ಬಂತು ಅಂತಂದರೆ, ಅಲ್ವಾ? ಯಾಕಂದರೆ ಎಲ್ಲ ಸಕಲ ಜೀವರಾಶಿಗಳಿಗೂ ಕೂಡ ಮಳೆನೇ ಮೂಲ ಆಧಾರ ಅಂತ ಕಾಣುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ, ನಿನ್ನೆ ನಾನು ಹಾಕಿದ್ದೊಂದು ವಿಡಿಯೋ ಇತ್ತು. ಸೇಮ್ ಟೈಮ್ ಅಂದರೆ 5:30-6 ಗಂಟೆ ಆಗಿತ್ತು. ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ನಾನು ಹೇಳಿದ್ದೆ ಇವತ್ತು ರಾತ್ರಿ ಮಳೆ ಬರೋ ಮುನ್ಸೂಚನೆ ಇದೆ ಅಂತೇಳಿ. ಬಟ್ ರಾತ್ರಿ ಬರಲಿಲ್ಲ. ಈಗ ಅದೇ ಸೇಮ್ ಟೈಮಲ್ಲಿ ಮತ್ತೆ ಮಳೆ ಬರ್ತಾ ಇದೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಹೇಗೆ ಕಪ್ಪು ಮೋಡ ಇದೆ, ಹಾಗೆ ಗುಡುಗ್ತಾ ಇದೆ, ಸಾಕಷ್ಟು ಗುಡುಗ್ತಾ ಇದೆ. ಅದನ್ನು ಕೂಡ ಸೌಂಡ್ ನಿಮಗೆ ಕೇಳಿಸ್ತಾ ಇದೆಯಿಲ್ಲ ನನಗೆ ಗೊತ್ತಿಲ್ಲ. ಸಾಕಷ್ಟು ಗುಡುಗ್ತಾ ಇದೆ, ಮಳೆ ಬರ್ತಾ ಇದೆ. ಇದು ಸ್ವಲ್ಪ ಲೆಂತಿ ಬರೋ ಥರ ಕಾಣ್ತಾ ಇದೆ ಮಳೆ. ಇದು ನಾನು ಜಸ್ಟ್ ನಮ್ಮ ಆಫೀಸ್ ಪ್ರಿಮಿಸಲ್ಲೇ ಇದ್ದೀನಿ. ಇಲ್ಲಿಂದನೇ ತಗೊಳ್ತಾ ಇದ್ದೀನಿ. ಮಳೆ ಬರ್ತಾ ಇತ್ತಲ್ಲ, ಸ್ವಲ್ಪ ನೋಡೋಣ ಹೇಗೆ ಬರ್ತಾ ಇದೆ ಅಂತೇಳಿ ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಈ ವ್ಯೂ ಕಾಣ್ತಾ ಇತ್ತು. ಎಲ್ಲ ಊಟಿ ಎಲ್ಲೋ ಇರೋ ಥರ ನಮಗೆ ಕಾಣ್ತಾ ಇದೆ ಈ ವ್ಯೂ. ಇದು ಭಾಳ ಖುಷಿ ಆಗ್ತಾ ಇದೆ. ಈ ಥರ ಒಂದು ಭಾಳ ದಿನ ಆಗಿತ್ತು, ಒಂದು 4-5 ತಿಂಗಳಾಗಿತ್ತು ಈ ಥರ ವೆದರ್ ನೋಡಿ ದಾವಣಗೆರೆಯಲ್ಲಿ. ಈಗ ವೆದರ್ ಸೂಪರ್ ಅಂತೇಳಿ ಅನ್ನಿಸ್ತಾ ಇದೆ. ಪಾಪ ಪಕ್ಷಿಗಳೆಲ್ಲ ಎಲ್ಲಿ ಗೂಡು ಸೇರ್ಕೊಂಡಿದ್ದಾವೋ ಗೊತ್ತಿಲ್ಲ. ಜನಗಳು ಇನ್ನೇನು ಎಲ್ಲ ಆಫೀಸು ಅಥವಾ ಕಾಲೇಜು ಸ್ಕೂಲ್ಗಳು ಬಿಡೋ ಟೈಮ್, ಸ್ಕೂಲ್ಗಳು ಆಲ್ಮೋಸ್ಟ್ ರಜೆ ಇದೆ, ಇನ್ನು ಕಾಲೇಜುಗಳು ಬಿಡೋ ಟೈಮ್ ಇದು. ಮಕ್ಕಳು ಮನೆಗೆ ಬರೋ ಟೈಮಲ್ಲಿ ಮಳೆ ಬರ್ತಾ ಇದೆ ನೋಡಿ, ಗುಡುಗ್ತಾ ಇದೆ. ಅದನ್ನು ನೀವು ಕೇಳ್ಬೋದು. ಹಾಗೆ ಇದು ಬರ್ತಾ ಇರೋದು, ಇದು ಶಾಮನೂರು ರೋಡಲ್ಲಿ ನಮ್ಮ ಆಫೀಸ್ ಪ್ರಿಮಿಸಸ್ದಲ್ಲೇ ನಾನು ತಗೊಂಡಿದ್ದು. ಅಲ್ಲಿ ನೋಡಿದರೆ ಶಾಮನೂರು ರೋಡಲ್ಲೇ ಸ್ವಲ್ಪ ಮಳೆ ಬರ್ತಾ ಇತ್ತು. ಸ್ವಲ್ಪ ಜಾಸ್ತಿನೇ ಮಳೆ ಇತ್ತು. ಒಂದು 5-10 ನಿಮಿಷ ತುಂಬ ಜೋರಾಗಿ ಮಳೆ ಬಂತು. ಮೋಸ್ಟ್ ಪ್ರಾಬಲಿ ಜೂನಲ್ಲಿ ಇನ್ನೂ ಜೋರಾಗಿ ಮಳೆ ಬರುವ ಎಲ್ಲ ಲಕ್ಷಣಗಳಿದೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ಈ ವೆದರ್ ತುಂಬ ಕನ್ಸೀನಿಯಲ್ ಎನ್ವಿರಾನ್ಮೆಂಟ್ ಇದೆ. ಈ ವೆದರಲ್ಲಿ ಬಿಸಿ ಕಾಫಿ ಇದ್ರೆ ಹಬ್ಬ.
ಹಿಂದೆ ನಾನು ಸುಮಾರು ವರ್ಷಗಳ ಕಾಲ ಮಾನ್ಸೂನನ್ನು ಎಂಜಾಯ್ ಮಾಡಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಮಂಗಳೂರು ಮತ್ತು ಮುಂಬೈಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಮಾನ್ಸೂನು ಸಾಕಷ್ಟು, ಅದು ವೆಸ್ಟ್ ಕೋಸ್ಟ್ ಮಾನ್ಸೂನ್ ಭಾಳ ಬರ್ತಾಯಿತ್ತು. ರಿಯಲಿ ಐ ಎಂಜಾಯ್ಡ್ ಲಾಟ್. ಮಳೆಗಾಲ ಅಂತಂದರೆ ಎಲ್ಲ ಸಕಲ ಜೀವರಾಶಿಗಳಿಗೂ ಖುಷಿನೇ, ಹಾಗೆ ನಿಮಗೂ ಕೂಡ ಅಂತ ಭಾವಿಸ್ತೀನಿ ಸ್ನೇಹಿತರೆ.